ಹಳೆ ಕ್ಲಾಸಲ್ಲಿ ಹರ್ಮಾಪ್ರಾಡೈಟ್ಸ್ ಬಗ್ಗೆ, ಪಾರ್ಥನೋಜೆನೆಸಿಸ್ ಬಗ್ಗೆ, ಫೀನೈಲ್ ಕಿಟನೂರಿಯಾ ಬಗ್ಗೆ, ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ 4ನೇ ಎಕ್ಸ್ಪೆಕ್ಟೆಡ್ ಕ್ವಶನ್. ನೀವು ಇದನ್ನು ಭಾಳ ನೋಡಿ, ತುಂಬ ಜನ ಇದನ್ನು ಬರೆಯೋಕ್ಕೆ ಫೇಲ್ ಆಗ್ತಾರೆ. 4ನೇ ಎಕ್ಸ್ಪೆಕ್ಟೆಡ್ ಕ್ವಶನ್, ಚಾರ್ಗಾಫ್ ರೂಲ್ ಮೇಲೆ ಚಾರ್ಗಾಫ್ ರೂಲ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಚಾರ್ಗಾಫ್ ರೂಲ್ನ ಏನು ಅಂತ ಕೇಳ್ಬಿಡ್ತಾರೆ. ಚಾರ್ಗಾಫ್ ರೂಲ್ ನೋಡಿ, ನಾನು ಯಾಕೆ 3 ಮಾರ್ಕ್ಸ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ ನಿಮ್ಮನ್ನು ಅಂದರೆ, ಅದು 1 ಮಾರ್ಕ್ಗೆ ಬಂದರೂ ಕ್ಲಿಕ್ ಆಗುತ್ತೆ, 2 ಮಾರ್ಕ್ಸ್ ಬಂದರೂ ಕ್ಲಿಕ್ ಆಗುತ್ತೆ, 3 ಮಾರ್ಕ್ಸ್ಗೆ ಬಂದರೂ ಕ್ಲಿಕ್ ಆಗುತ್ತೆ. ಅದಕ್ಕೆ 3 ಮಾರ್ಕ್ಸ್ಗೆ ಪ್ರಿಪೇರ್ ಆಗಿ. ಯಾವುದೇ ಕಾರಣಕ್ಕೆ ಡೋಂಟ್ ಟ್ರೈ ಟು ಪ್ರಿಪೇರ್ ಫಾರ್ 2 ಮಾರ್ಕ್ಸ್, ದಟ್ ವಿಲ್ ಬಿ ಡಿಸಾಸ್ಟ್ರಸ್. 3 ಮಾರ್ಕ್ಸ್ ಬಂದರೆ 1 ಮಾರ್ಕ್ ಕಳ್ಕೊತೀರಾ. ಅದಕ್ಕೆ ನಾವು 3 ಮಾರ್ಕ್ಸ್ಗೆ ಪ್ರಿಪೇರ್ ಆಗೋಣ. ಸರ್, ಚಾರ್ಗಾಫ್ ರೂಲ್ ಅಂದರೆ ಏನು ಸರ್? ಎರ್ವಿನ್ ಚಾರ್ಗಾಫ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ದ ಗುರು, ಅವನ ಹೆಸರಲ್ಲಿ ರೂಲ್ ಬಂತು. ಸರ್, ಈ ರೂಲ್ ಏನು ಹೇಳುತ್ತೆ? DNA ಬಗ್ಗೆ ಹೇಳುತ್ತೆ. 1953 ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಕ್ಯಾಂಟೀನಲ್ಲಿ ಇಳಿ ಸಂಜೆ 7:15 ಊಟಕ್ಕೆ ಬಂದಾಗ ಆ ಕಡೆ ಬ್ಲಾಕಿಂದ ವ್ಯಾಟ್ಸನು, ಈ ಕಡೆ ಬ್ಲಾಕಿಂದ ಕ್ರಿಕ್ ಬರ್ತಾರೆ. ಅವರಿಬ್ಬರ ಮೊದಲ ಭೇಟಿ ಹಿಂಗೆ ಆಗೋದು. ಅವರಿಬ್ಬರು ಕೇಂಬ್ರಿಡ್ಜಲ್ಲಿ ಕ್ಲಾಸ್ಮೇಟ್ಸು. ವ್ಯಾಟ್ಸನ್ ಒಂದು ಕಡೆಯಿಂದ, ಕ್ರಿಕ್ ಒಂದು ಕಡೆಯಿಂದ ಬಂದು ಅಲ್ಲಿ ಕೂತ್ಕೊಂಡು ಒಂದು ಮ್ಯಾಗ್ಝಿನ್ ತಗೊತಾರೆ. ಆ ಮ್ಯಾಗ್ಝಿನ್ ಇರುತ್ತೆ ಅಲ್ಲಿ ಕ್ಯಾಂಟೀನಲ್ಲಿ, ನೇಚರ್ ಅಂತ, ಸೈನ್ಸ್ ಅಂತ ಆ ಮ್ಯಾಗ್ಝಿನ್ ಹೆಸರು. ಆ ಮ್ಯಾಗ್ಝಿನ್ ಓದ್ತಾ ಇರಬೇಕಾದ್ರೆ ಅವ್ರಿಗೆ ಚಾರ್ಗಾಫ್ ರೂಲ್ ಕಣ್ಣಿಗೆ ಬೀಳುತ್ತೆ. ಇವ್ರು ಯಾರೋ DNA ಬಗ್ಗೆ ಹೇಳಿದ್ದಾರೆ ಅಂತ ಈ ರೂಲಿಂದ ಇನ್ಸ್ಪೈರ್ ಆಗೇ ವ್ಯಾಟ್ಸನ್, ಕ್ರಿಕ್ಕು ಇಬ್ಬರೂ ಸಹ ಡಬಲ್ ಹೆಲಿಕ್ಸ್ ಮಾಡೆಲ್ ಕೊಟ್ಟಿದ್ದು. ಸರ್, ಚಾರ್ಗಾಫ್ ರೂಲ್ ಏನಕ್ಕೆ ಅಪ್ಲೈ ಆಗುತ್ತೆ ಸರ್? ಇದು ಬರೀ ಡಬಲ್ ಸ್ಟ್ರ್ಯಾಂಡೆಡ್ DNA ಮಾತ್ರ ಅಪ್ಲೈ ಆಗುತ್ತೆ ರಾಜಾ, ನೆನ್ಪಿಟ್ಕೋಬೇಕು. ಬರೀ DNA ಅಂತ ಬರೆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಡಬಲ್ ಸ್ಟ್ರ್ಯಾಂಡೆಡ್ DNA ಮಾತ್ರ ಅಪ್ಲೈ ಆಗುತ್ತೆ. ಸರ್, ಡಬಲ್ ಸ್ಟ್ರ್ಯಾಂಡೆಡ್ DNA ಅಂದರೆ ಏನು ಸರ್? ನೋಡಪ್ಪ, ಇದೊಂದು ಸ್ಟ್ರ್ಯಾಂಡು, ಇದೊಂದು ಸ್ಟ್ರ್ಯಾಂಡು. ಸರ್, ಇದೇನು ಸ್ಟ್ರ್ಯಾಂಡು ಸರ್? ಇದು ಪಾಲಿ ನ್ಯೂಕ್ಲಿಯೋಟೈಡ್ ಸ್ಟ್ರ್ಯಾಂಡು. ಎಚ್ಚರಿಕೆಯಿಂದ ಇರಬೇಕು. ಚಾರ್ಗಾಫ್ ರೂಲು ಡಬಲ್ ಸ್ಟ್ರ್ಯಾಂಡೆಡ್ DNA ಮಾತ್ರ ಅಪ್ಲೈ ಆಗುತ್ತೆ. ಡಬಲ್ ಸ್ಟ್ರ್ಯಾಂಡೆಡ್ DNA ಮಾತ್ರ ಅಪ್ಲೈ ಆಗುತ್ತೆ. ಇದನ್ನು ದಯವಿಟ್ಟು ಫುಲ್ ಫಾರ್ಮಲ್ ಬರೀರಿ, ಅಪ್ಪಿ ತಪ್ಪಿ ಇದನ್ನು ಕ್ಯಾಪಿಟಲ್ ಬರೀಬಾರ್ದು. ಡಬಲ್ ಸ್ಟ್ಯಾಂಡೆಡ್ DNA. ಸೆಕೆಂಡ್ ಪಾಯಿಂಟ್, ಇವ್ರು ಏನು ಹೇಳ್ತಾರೆ ಸರ್? ಇವ್ರು ಹೇಳ್ತಾರೆ ಅಡಿನಿನ್ ಇಸ್ ಈಕ್ವಲ್ ಟು ಥಯಮಿನ್ ಅಂತ. ಹೆಂಗೆ ಸರ್ ನೆನ್ಪಿಟ್ಕೊಳ್ಳೋದು? ಅಟ್ ಗೌರ್ನಮೆಂಟ್ ಕಾಲೇಜ್ ಅಂತ ನೆನ್ಪಿಟ್ಕೊಳ್ಳಿ. ಅಟ್ ಗೌರ್ನಮೆಂಟ್ ಕಾಲೇಜ್. A is equal to T, ಗೌರ್ನಮೆಂಟ್ ಕಾಲೇಜ್. G is equal to C, G is equal to C. ಅವ್ರು ಹೇಳ್ತಾರೆ ಚಾರ್ಗಾಫ್ ರೂಲ್ನ ಕೊಟ್ಟಿದ್ದು ಎರ್ವಿನ್ ಚಾರ್ಗಾಫ್. ಇದು ಡಬಲ್ ಸ್ಟ್ಯಾಂಡರ್ಡ್ DNA ಮಾತ್ರ ಅಪ್ಲೈ ಆಗುತ್ತೆ. ಈಗ ಪ್ರಶ್ನೆ ನಿಮಗೆ ಬರ್ಬೋದು, ಯಾಕೆ ಸರ್ ಸಿಂಗಲ್ ಸ್ಟ್ಯಾಂಡರ್ಡ್ DNA ಅಪ್ಲೈ ಆಗಲ್ವಾ? ರಜಾ, ಈ ಕಡೆ A ಇದ್ದರೆ ಆ ಕಡೆ T ಇರಬೇಕು ಅಂತಾರೆ. ಒಂದೇ ಸ್ಟ್ಯಾಂಡಲ್ಲಿ ಹೆಂಗಿರಕ್ಕೆ ಸಾಧ್ಯ? ಅದಕ್ಕೋಸ್ಕರ ಡಬಲ್ ಸ್ಟ್ಯಾಂಡರ್ಡ್ DNA ಅಪ್ಲೈ ಆಗುತ್ತೆ. ಅಡಿನಿನ್ನು ಥಯಮಿನ್ಗೆ ಈಕ್ವಲ್ಲು, ಗಾನಿನ್ನು ಸೈಟೋಸಿನ್ಗೆ ಈಕ್ವಲ್ಲು. 3ನೇದು. 4ನೇದು, ಇವ್ರು ಹೇಳ್ತಾರೆ ಅಟ್ ಗೌರ್ನಮೆಂಟ್ ಕಾಲೇಜ್ A + D ಡಿವೈಡೆಡ್ ಬೈ G + C ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತಾರೆ. ಅದೇನು ಸರ್? ಪ್ರಾಬ್ಲಮ್ಸ್ ಕೇಳ್ತಾರೆ ರಜಾ. A + T ಡಿವೈಡೆಡ್ ಬೈ G + C ಕಾನ್ಸ್ಟೆಂಟ್ ಅಂತೆ. ಅದೇ A + G ಡಿವೈಡೆಡ್ ಬೈ C + T ಈಸ್ ಈಕ್ವಲ್ ಟು 1 ಅಂತ ಹೇಳ್ತಾರೆ. ಅದನ್ನು ಪ್ರೂವ್ ಮಾಡೋಣ. ಈಗ ಚಾರ್ಗಾಫ್ ರೂಲ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಗಿವನ್ ಬೈ ಎರ್ವಿನ್ ಚಾರ್ಗಾಫ್. ಡಬಲ್ ಸ್ಟ್ಯಾಂಡರ್ಡ್ DNA ಅಪ್ಲೈ ಆಗುತ್ತೆ. ಅಡಿನಿನ್ ಥಯಮಿನ್ಗೆ ಈಕ್ವಲ್ಲು, ಗಾನಿನ್ನು ಸೈಟೋಸಿನ್ಗೆ ಈಕ್ವಲ್ಲು. A + T ಡಿವೈಡೆಡ್ ಬೈ G + C ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. A + G ಡಿವೈಡೆಡ್ ಬೈ C + T ಈಸ್ ಈಕ್ವಲ್ ಟು 1. ಪ್ರೂವ್ ಮಾಡಿ. ಹೆಂಗೆ? ವೆರಿ ಸಿಂಪಲ್ ಅಪ್ಪ. ಇವಾಗ ನಾನು Aಗೆ 10 ಅಂತ ಹಾಕ್ತೀನಿ. ಈಗ ಚಾರ್ಗಾಫ್ ಅವ್ರ ಪ್ರಕಾರ A 10 ಆದರೆ Tನೂ 10 ಆಗಬೇಕು. ಆಗ T 10 ರಜಾ. ಈಗ ನಾನು Gಗೆ 5 ಹಾಕ್ತೀನಿ. ಈಗ G ಎಷ್ಟಿದ್ರೆ C ಅಷ್ಟೇ ಇರಬೇಕು ಅಂತ ಚಾರ್ಗಾಫ್ ಹೇಳ್ತಾರೆ. ಆವಾಗ Cನೂ 5 ಆಗುತ್ತೆ ರಜಾ. ಇವಾಗ ನಾನು ಅಪ್ಲೈ ಮಾಡ್ತಿದ್ದೀನಿ. ಈಗ ಈ ಫಾರ್ಮುಲಾ A + G ಡಿವೈಡೆಡ್ ಬೈ C + T ಈಸ್ ಈಕ್ವಲ್ ಟು 1 ಅಂತ ಹೇಳಿದ್ವಲ್ಲ, ಇದು ಹೇಗೆ ಬರೋದು ಗೊತ್ತಾ? ಇವಾಗ Aಗೆ ಎಷ್ಟಿದೆ? 10 ಇದೆ. Gಗೆ ಎಷ್ಟಿದೆ? 5 ಇದೆ. Tಗೆ ಎಷ್ಟಿದೆ? 10 ಇದೆ. Cಗೆ ಎಷ್ಟಿದೆ? 5 ಇದೆ. 10 + 5 15, 10 + 5 15, ಸೇಮ್ ನಂಬರ್ ಡಿವೈಡೆಡ್ ಬೈ ಸೇಮ್ ನಂಬರ್. ಒಂದೇ ಅಂಕಿಯಿಂದ ಒಂದೇ ಅಂಕಿಯನ್ನು ಡಿವೈಡ್ ಮಾಡಿದರೆ ಮ್ಯಾಥಮೆಟಿಕ್ಸಲ್ಲಿ ಅದನ್ನು 1 ಅಂತ ಕರೀತಾರೆ. 1 ಬಂತು. ಇದು ಚಾರ್ಗಾಫ್ ರೂಲು. ಇಂಗ್ಲೀಷಲ್ಲಿ ಹೇಳೋಣ, ನೋಟ್ಸ್ ಮಾಡ್ಕೊತೀರಾ? ಮೈ ಡಿಯರ್ಸ್, ಕನ್ನಡ ಮೀಡಿಯಮಲ್ಲಿರೋ ಹುಡುಗರು, ನೀವು ಅಟ್ಲೀಸ್ಟ್ ಪಾಸ್ ಆಗಬೇಕು ರಜಾ. ಯಾಕೆಂದರೆ ನಿನ್ನ ಮನೇಲಿ ದೀಪ ಬೆಳಗ್ಬೇಕು ನೀನು.
ಅಪ್ಪಿತಪ್ಪಿ ಬಯಾಲಜಿಯಲ್ಲಿ 1 ಮಾರ್ಕಿಂದ ಫೇಲ್ ಆಗಿಬಿಟ್ರೆ ಲೈಫ್ ಹಾಳಾಗೋಗುತ್ತೆ. ಯಾಕೆಂದರೆ ವಯಸ್ಸಾಗಿರೋ ಅಪ್ಪ, ವಯಸ್ಸಾಗಿರೋ ಅಮ್ಮ, ದುಡಿಬೇಕಾಗಿರ್ತಕ್ಕಂಥ ಕನಸು, ಇಂಥ ಭಾಳಷ್ಟು ಇರುತ್ತೆ ಸ್ಟ್ರಗಲ್. ನಾನು ಒಂದು ಕನ್ನಡ ಮಾಧ್ಯಮದ ಸ್ಟೂಡೆಂಟಾಗಿ ನಾವೇನೆಲ್ಲ ಫೇಸ್ ಮಾಡಿದ್ವಿ ಅನ್ನೋ ನೋವಿನ ಅರಿವು ನನಗಿರೋದಕ್ಕೆ ಈ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಒಂದು ಸಲ ನೋಟ್ಸ್ ಮಾಡ್ಕೊಳ್ಳಿ, ಅರ್ಥ ಆಯಿತು ಅನ್ಸುತ್ತಲ್ಲ. ಚಾರ್ಗಾಫ್ ರೂಲ್ ಗಿವೆನ್ ಬೈ ಎರ್ವಿನ್ ಚಾರ್ಗಾಫ್. ಡಬಲ್ ಸ್ಟ್ಯಾಂಡರ್ಡ್ DNA ಅಪ್ಲೈ ಆಗುತ್ತೆ. ಅಪ್ಲೈಸ್ ಟು ದ ಡಬಲ್ ಸ್ಟ್ಯಾಂಡರ್ಡ್ DNA. ಅಡಿನಿನ್ ಇಸ್ ಈಕ್ವಲ್ ಟು ಥಯಮಿನ್, ಗಾನಿನ್ ಇಸ್ ಈಕ್ವಲ್ ಟು ಸೈಟೋಸಿನ್. A plus T divided by G plus C is equal to constant. A plus G divided by C plus T is equal to 1. ಇದು ಚಾರ್ಗಾಫ್ ರೂಲು. ಇಷ್ಟು ಗೊತ್ತಿರಬೇಕು. ಇದು ಗೊತ್ತಾಯಿತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಈ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ರು RNA ಬಗ್ಗೆ ಹೇಳಿ, ಟೈಪ್ಸ್ ಆಫ್ RNA ಬಗ್ಗೆ ಹೇಳಿ ಅಂತ. ಈ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದಾಗ ಈ ಟೈಪ್ಸ್ ಆಫ್ RNA ತುಂಬ ಈಸಿ ರಾಜ ಪ್ರಿಪೇರ್ ಆಗೋದು, ಜಾಸ್ತಿ ತಲೆಗೆಡಿಸ್ಕೋಬಾರ್ದು. ಸರ್ RNA ಅಂದರೆ ಏನು ಸರ್? ರೈಬೋನ್ಯೂಕ್ಲಿಕ್ ಆ್ಯಸಿಡ್. RNA ಅಂದರೆ ರೈಬೋನ್ಯೂಕ್ಲಿಕ್ ಆ್ಯಸಿಡ್. ಟೈಪ್ಸ್ ಆಫ್ RNA ಭಾಳಷ್ಟು ಜನ ಎಡವೋದೇ ಇಲ್ಲಿ. ಪ್ರಶ್ನೆನ ಕರೆಕ್ಟಾಗಿ ಓದಬೇಕು. ಕ್ವಶನ್ ಓದಕ್ಕೆ ಬಂದರೆ ನಿನ್ನ ಲೈಫಲ್ಲಿ ಕ್ವಶನ್ ಮಾರ್ಕ್ ಇರಲ್ಲ, ನಾನು ಏನು ಮಾಡಬೇಕು ಅಂತ. ಜೀವನದಲ್ಲಿ ಒಂದು ನೆನ್ಪಿಟ್ಕೋ, ನಾನು ಏನು ಮಾಡಬೇಕು ಅಂತ ಇನ್ನೊಬ್ಬರನ್ನ ಯಾವತ್ತೂ ಕೇಳಬೇಡ. ಕನಿಷ್ಠ ಆ ಕ್ಲಾರಿಟಿ ಆದರೂ ನಿನಗಿರಲಿ. ರಜಾ ಡಾಕ್ಟ್ರ್ ಆಗು, ಇಂಜಿನಿಯರ್ ಆಗು, BSc AG ಹೋಗು, ನಿನಗೆ ಇಷ್ಟ ಆಗಿದ್ದು ಕೋರ್ಸ್ಗೆ ಹೋಗು. ನೀನು ಸೆಲೆಕ್ಟ್ ಮಾಡಿದ್ಮೇಲೆ ಕೂತು ಆ ಕೋರ್ಸ್ನ ಎಂಜಾಯ್ ಮಾಡಬೇಕಷ್ಟೆ. ಡಾಕ್ಟ್ರ್ ಆಗೋದೇನು ದೊಡ್ಡ ಕಷ್ಟ ಅಲ್ಲ. ಬಟ್ ಆಗ್ತೀನಿ ಅನ್ನೋ ವಿಲ್ ಪವರ್ ಬೆಳೆಸ್ಕೊಂಡು 2 ವರ್ಷ ಆ ಕನಸನ್ನು ಇಟ್ಕೊಳ್ಳೋದಿದೆಯಲ್ಲ, ಅದು ತುಂಬ ದೊಡ್ಡ ಕಷ್ಟ. ಬಿ ಪಾಸಿಟಿವ್, ಯಾವುದಕ್ಕೂ ಅಂಜಕ್ಕೆ ಹೋಗಬೇಡಿ. ನೀವೇನು ಮನ್ಸು ಮಾಡಿದ್ರು, ಏನು ಪ್ರಯತ್ನ ಪಟ್ಟರು ಅದನ್ನು ಪ್ರೂವ್ ಮಾಡ್ಬೋದು. ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ನೀವೇನು ಲೈಫಲ್ಲಿ ಅಚೀವ್ ಮಾಡಬೇಕು ಅಂದರೂ ವಿಲ್ ಪವರ್ ಭಾಳ ದೊಡ್ಡ ಕೆಲಸ ಮಾಡುತ್ತೆ. ಗೆಲ್ತೀನಿ ಅನ್ನೋ ಭರವಸೆ ಇದ್ದರೆ ನಿನ್ನನ್ನು ಸೋಲ್ಸೋ ತಾಕತ್ತು ಈ ಪ್ರಪಂಚದಲ್ಲಿ ಯಾವನಿಗೂ ಇಲ್ಲ. ನೀನು ಪ್ರಯತ್ನ ಪಟ್ಟರು ನೀನು ಸೋಲ್ಸ್ಕೊಳಕ್ಕಾಗಲ್ಲ. ಕ್ಯಾಮ್ರಾ ಮುಂದೆ ಹೇಳ್ತಿದ್ದೀನಿ ಅಂತಲ್ಲ, ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ದೀನಿ. ಇದನ್ನು ತಲೆಯಲ್ಲಿ ಇಟ್ಕೊಂಡು ಹೋದು. ಬಾ ಮಗ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ಗೆ ಬಂದರೆ RNA ಬಗ್ಗೆ ಮಾತಾಡಿ, ಟೈಪ್ಸ್ ಆಫ್ RNA ಅಂತ ಕೇಳ್ಬಿಡ್ತಾರೆ. ಎಲ್ಲರೂ ಪಾಪ ಎಕ್ಸಾಮ್ ಬರೆದು ಬಂದುಬಿಟ್ಟು ಅಯ್ಯೋ ನಂದು ಯಾಕೆ 99 ಬಂತು, 1 ಮಾರ್ಕ್ ಹೊಲ್ಟೋಯ್ತು ಅಂತ ಹೇಳ್ತಾರೆ. ಟೈಪ್ಸ್ ಆಫ್ RNA ಅಂತ ಕೇಳಿದಾಗ ಫಸ್ಟ್ 2 ಟೈಪ್ ಹೇಳಬೇಕು. ಮೊದಲನೇದನ್ನು ಜೆನೆಟಿಕ್ RNA ಅಂತ ಕರೀತಾರೆ ರಾಜಾ. ಜೆನೆಟಿಕ್ RNA ಅಂತ ಕರೀತಾರೆ. ಸರ್ ಜೆನೆಟಿಕ್ RNA ಅಂದರೆ ಏನು ಸರ್? ಇದು ಜೆನೆಟಿಕ್ ಮೆಟೀರಿಯಲ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಅಪ್ಪ ಇಂದ ಮಕ್ಕಳಿಗೆ ವಂಶ ಪಾರಂಪರ್ಯಕ್ಕೆ ಇದು ಸಹಾಯ ಮಾಡುತ್ತೆ. ಅಂದರೆ ನಮ್ಮಲ್ಲಿ DNA ಜೆನೆಟಿಕ್ ಮೆಟೀರಿಯಲ್ ಅಂದ್ಕೊಳ್ಳಿ. ಬಟ್ RNA ಯಾವುದ್ರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಆಗಿರುತ್ತೋ ಅದರಲ್ಲಿ ನೆಕ್ಸ್ಟ್ ಜನ್ರೇಷನ್ಗೆ ಮಾಹಿತಿಯನ್ನು ಅದು ಕೊಂಡೊಯ್ಯುತ್ತದೆ. ಎರಡನೇದು ನಾನ್ ಜೆನೆಟಿಕ್ RNA ಅಂತ. ಎರಡನೇದು ನಾನ್ ಜೆನೆಟಿಕ್ RNA ಅಂತ. ನಾನ್ ಜೆನೆಟಿಕ್ RNA ಅಂತ. ಮೊದಲನೇದು ಜೆನೆಟಿಕ್ RNA, ಎರಡನೇದು ನಾನ್ ಜೆನೆಟಿಕ್ RNA. ಜೆನೆಟಿಕ್ RNA ಈಗ HIV ಇದೆ, ಅದರಲ್ಲಿ ವೈರಸ್ ಜೆನೆಟಿಕ್ ಮೆಟೀರಿಯಲ್ಲು RNA. ಸೊ ಇದು ಈಗ ನಾನ್ ಜೆನೆಟಿಕ್ RNAಯಲ್ಲಿ 3 ವಿಧ ಇದೆ ರಾಜಾ. ಒಂದನ್ನು mRNA ಅಂತ ಕರಿತೀವಿ. M ಅಂದರೆ ಮೆಸೆಂಜರ್, ಮಾಹಿತಿಯನ್ನು ಕಳಿಸಿಕೊಡುತ್ತದೆ. ಎರಡನೇದು tRNA, T ಅಂದರೆ ಟ್ರಾನ್ಸ್ಫರ್, ಅಮೈನೋ ಆ್ಯಸಿಡ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯುತ್ತದೆ. ಮೂರನೇದು rRNA. rRNA ಅಂದರೆ ರೈಬೋಸೋಮಲ್ RNA. ಒಂದು ಸೆಲ್ಲಲ್ಲಿ 80% rRNA ಇರುತ್ತೆ. ಅದಕ್ಕೆ ಮೋಸ್ಟ್ ಅಬಂಡೆಂಟ್ RNA ಅಂತ rRNAನ ಕರಿತೀವಿ. R ಅಂದರೆ ರೈಬೋಸೋಮಲ್ ಅಂತ. ಸೊ 3 to 5% mRNA ಇರುತ್ತೆ, 15% tRNA ಇರುತ್ತೆ, 80% rRNA ಇರುತ್ತೆ. ಹೆಂಗೆ ಕ್ವಶನ್ ಕೇಳ್ಬೋದು? ನೇಮ್ ದ ಲೀಸ್ಟ್ ಅಕ್ಕರಿಂಗ್ RNA. mRNA ಅಂದರೆ ಸರ್ ಕಡಿಮೆ ಇರೋದು. ನೇಮ್ ದ ಮೋಸ್ಟ್ ಅಬಂಡೆಂಟ್. ಅಬಂಡೆಂಟ್ ಅಂದರೆ ಏನು ಸರ್? ಜಾಸ್ತಿ ಇರೋದು. ಮೋಸ್ಟ್ ಅಬಂಡೆಂಟ್ RNA ಬಂದು rRNA. ಇವೆಲ್ಲ ಸ್ಮಾಲಲ್ಲಿ ಬರೀಬೇಕು ರಾಜಾ. ಇದು ಎಕ್ಸ್ಪೆಕ್ಟೆಡ್. ಈಗ ಒಟ್ಟು ನಾವು 5 ಪ್ರಶ್ನೆಗಳನ್ನ ತಿಳ್ಕೊಂಡ್ವಿ. ಈಗ 6ನೇ ಪ್ರಶ್ನೆ ನಾವು ಕೇಳುವಾಗ ಯಾವ ಥರ ಅವ್ರು ಕೇಳ್ಬೋದು? ಒಂದೊಂದು ಕ್ವಶನ್ನ ನೀವು ಈ ಥರ ಪ್ರಿಪೇರ್ ಆದರೆ ಬೋರ್ಡ್ ಎಕ್ಸಾಮ್ಗೆ ಈಸಿಯಾಗಿ ನೀವು ಒಳ್ಳೆ ಸ್ಕೋರ್ ತೊಗೊಂಡ್ಬಿಡ್ಬೋದು. ಇಲ್ಲಿ ಪ್ರತಿಯೊಬ್ಬರು ಕನಸು ರ್ಯಾಂಕೇ ಇರುತ್ತೆ. ಬಟ್ ಮೊದಲನೇ ಸ್ಟೆಪ್ ಪಾಸ್ ಆಗಬೇಕು, 60% ದಾಟಬೇಕು, ಡಿಸ್ಟಿಂಕ್ಷನ್ ಬರಬೇಕು, ಅದಾದಮೇಲೆ 95% ಬರಬೇಕು. ಸೊ ಚೆನ್ನಾಗಿ ಓದಿ. ಈಗ 5 ಕ್ವಶನ್ನು ಒಂದು ಸಲ ಆಯಿತು. ಈ 5ರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬೋರ್ಡ್ ಎಕ್ಸಾಮ್ ದಿನ ನಾನು ಮತ್ತೆ ಲೈವ್ಗೆ ಬರ್ತೀನಿ, ಪೇಪರ್ ಮುಗಿದ ನಂತರ. ಅವತ್ತು ಡಿಸ್ಕಸ್ ಮಾಡೋಣ ಎಷ್ಟೆಲ್ಲ ಪ್ರಶ್ನೆಗಳು ಬಂದಿತ್ತು ಅಂತ. ಈ ಥರ ಆಯಿತು ರಾಜಾ. mRNA, tRNA, rRNA ಆಯಿತು. ಈಗ ನೆಕ್ಸ್ಟು ನಾವು ಅದೇ ಥರ ಹೋದರೆ ನೆಕ್ಸ್ಟ್ ಚಾಪ್ಟರ್ಗೆ ನಾವು ಎಂಟ್ರಿ ಆದರೆ ಎವಲ್ಯೂಷನಲ್ಲಿ ಓಮೋಲಾಗಸ್ ಆರ್ಗನ್ಸ್ ಅಂತ ಕೇಳ್ತಾರೆ. ಓಮೋಲಾಗಸ್ ಆರ್ಗನ್ಸ್, ಓಮೋಲಾಗಸ್ ಆರ್ಗನ್ಸ್ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಓಮೋಲಾಗಸ್ ಆರ್ಗನ್ಸ್, ಓಮೋಲಾಗಸ್ ಆರ್ಗನ್ಸ್ ಬಗ್ಗೆ ಹೇಳಿ ಅಂತ. ಓಮೋಲಾಗಸ್ ಆರ್ಗನ್ಸ್ HD ಕೋಟೆ ಅಂತ ನೆನ್ಪಿಟ್ಕೊಳ್ಳಿ.
ನಮ್ಮ ಎಚ್ ಡಿ ಕೋಟೆ ಗೊತ್ತಲ್ಲ, ನಮ್ಮ ಕರ್ನಾಟಕದವಾದ ಒಂದು ಅದ್ಭುತವಾದ ಸುಂದರವಾದ ತಾಣ ಎಚ್ ಡಿ ಕೋಟೆ. ಹೋಮೋಲಾಗಸ್ ಆರ್ಗನ್ಸ್ ಅಂತ ಬಂದರೆ ನಿಮ್ಗೆ ಎಚ್ ಡಿ ಕೋಟೆ ನೆನಪಾಗಬೇಕು. ಫಸ್ಟ್ ಪಾಯಿಂಟ್, ಹೋಮೋಲಾಗಸ್ ಆರ್ಗನ್ಸ್ ಅಂದರೆ ಎಚ್ ಡಿ ಕೋಟೆ ಅಲ್ವಾ ರಾಜ? ಎಚ್ ಡಿ ಕೋಟೆಯಲ್ಲಿ ಎಚ್ ಅಂದರೆ ಹೋಮೋಲಾಗಸ್ ರಾಜ, ಡಿ ಅಂದರೆ ಡೈವರ್ಜೆಂಟ್ ಎವಲ್ಯೂಷನ್ ಅಂತ. ಹೋಮೋಲಾಗಸ್ ಆರ್ಗನ್ಸ್ ಲೀಡ್ಸ್ ಟು ಡೈವರ್ಜೆಂಟ್ ಎವಲ್ಯೂಷನ್, ಲೀಡ್ಸ್ ಟು ಡೈವರ್ಜೆಂಟ್ ಎವಲ್ಯೂಷನ್. ಹೋಮೋಲಾಗಸ್ ಆರ್ಗನ್ಸು ಡೈವರ್ಜೆಂಟ್ ಎವಲ್ಯೂಷನ್ಗೆ ಇದಾಗುತ್ತೆ. ಸರ್ ಏನು ಸರ್ ಹೋಮೋಲಾಗಸ್ ಆರ್ಗನ್ಸ್ ಅಂದರೆ? ಸೇಮ್ ಸ್ಟ್ರಕ್ಚರ್ ಪರ್ಫಾರ್ಮಿಂಗ್ ಡಿಫ್ರೆಂಟ್ ಫಂಕ್ಷನ್. ಮತ್ತೊಮ್ಮೆ ನೆನಪಿರಲಿ, ಸೇಮ್ ಸ್ಟ್ರಕ್ಚರ್ ಪರ್ಫಾರ್ಮಿಂಗ್ ಡಿಫ್ರೆಂಟ್ ಫಂಕ್ಷನ್ ಅಂದರೆ ಚೀತಾ ಇದೆ ಅಲ್ವಾ, ಆ ಚೀತಾ ಅಲ್ಲಿ ಫ್ರಂಟಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರು ಮನುಷ್ಯನಲ್ಲಿ ನಮ್ಮಲ್ಲಿರೋ ಸ್ಟ್ರಕ್ಚರು, ಈ ಬ್ಯಾಟ್ ಬಾಹುಲಿ ಬರುತ್ತಲ್ಲ, ಆ ಬಾಹುಲಿಯಲ್ಲಿರೋ ಫ್ರಂಟ್ ಸ್ಟ್ರಕ್ಚರು, ಚೀತಾ ಅಲ್ಲಿರೋ ಫ್ರಂಟ್ ಸ್ಟ್ರಕ್ಚರು, ನಮ್ಮಲ್ಲಿ ಈ ಫ್ರಂಟ್ ಸ್ಟ್ರಕ್ಚರು ಎಲ್ಲ ಒಂದೇ. ಆದರೆ ಚೀತಾ ಓಡಕ್ಕೆ ಬಳಸುತ್ತೆ, ಡಿಫ್ರೆಂಟ್ ಫಂಕ್ಷನ್. ಬಾಹುಲಿ ಹಾರಕ್ಕೆ ಬಳಸುತ್ತೆ, ಡಿಫ್ರೆಂಟ್ ಫಂಕ್ಷನ್. ನಾವು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸಲು ಬಳಸ್ತೀವಿ, ಡಿಫ್ರೆಂಟ್ ಫಂಕ್ಷನ್. ಸೇಮ್ ಸ್ಟ್ರಕ್ಚರ್, ಡಿಫ್ರೆಂಟ್ ಫಂಕ್ಷನ್. ಇದು ಹೋಮೋಲಾಗಸ್ ಆರ್ಗನ್ಸ್ ಬಗ್ಗೆ. ಒಟ್ಟು 6 ಕ್ವಶನ್ ಆಯ್ತಲ್ಲ. ಈ 6 ಕ್ವಶನ ಚೆನ್ನಾಗಿ ನೋಟ್ಸ್ ಮಾಡಿಕೊಂಡು ಪ್ರಿಪೇರ್ ಆಗಬೇಕು. ಭಾಳಷ್ಟು ಜನಕ್ಕೆ ಕೇಳೋದ್ರಿಂದ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ನೋಟ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿ. ಯಾವುದೇ ಕಾರಣಕ್ಕೆ ಬಯಾಲಜಿಯಲ್ಲಿ ಫೇಲ್ ಆಗಬೇಡಿ. ಬಯಾಲಜಿಯಲ್ಲಿ ಔಟ್ ಆಫ್ ಔಟ್ ತೆಗೆಯೋದು ತುಂಬ ಈಸಿ. ನಿಮ್ಮ ಕಾಲೇಜಲ್ಲೂ ನಿಮ್ಮ ಟೀಚರ್ಸ್ ತುಂಬ ಚಂದವಾಗಿ ಹೇಳ್ಕೊಡ್ತಿರ್ತಾರೆ. ಇದೊಂದು ಸಪೋರ್ಟಿಂಗ್ ಸಿಸ್ಟಮ್. ಇದು ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಈ ವಿಡಿಯೋ ನೀನು ನೋಡಿದ್ರೆ ಸಾಲದಲ್ಲ, ನಿನ್ನ ಸ್ನೇಹಿತ ಇರ್ತಾನಲ್ಲ ನಿನ್ನ ನಂಬ್ಕೊಂಡು, ಅವನಿಗೂ ಕಷ್ಟ ಇರುತ್ತಲ್ಲ, ಅವ್ನಿಗೊಂದು ಶೇರ್ ಮಾಡಬೇಕಲ್ಲ ಅಲ್ವಾ? ಫ್ರೀಯಾಗಿ ಒಂದು ವಿಡಿಯೋ ಸಿಗೋವಾಗ ನಿನ್ನ ಫ್ರೆಂಡ್ಗೊಂದು ಶೇರ್ ಮಾಡೋ ಸೌಜನ್ಯ ತೋರಿಸ್ಲಿಲ್ಲ ಅಂದರೆ ಹೆಂಗೆ ಅಲ್ವಾ? ನಿನ್ನ ಫ್ರೆಂಡ್ಗೊಂದು ಶೇರ್ ಮಾಡು. ಸಾಧ್ಯ ಇದ್ರೆ ನಿನ್ನ ಫ್ರೆಂಡ್ಗೆ ಹೇಳು, ಪಾಪ ಅವನು ಸ್ಟ್ರಗಲಲ್ಲಿ ಇರ್ತಾನೆ. ಅರ್ಥ ಮಾಡ್ಕೊಂಡು ಒಳ್ಳೇದಾಗಲಿ. ಡೋಂಟ್ ವರಿ, ಮುಂದಿನ ವಿಡಿಯೋಲ್ಲಿ ಮತ್ತೆ ಬರ್ತೀನಿ. ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ.